ಹೊಸಬರಿಗೆ ಅಥವಾ ಭಯಭೀತರಾಗಿರುವಂತಹ ಹೂಡಿಕೆದಾರರಿಗೆ ದಿಸ್ ಇಸ್ ಅ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್. ನಿಮ್ಮ ಷೇರು ಮಾರುಕಟ್ಟೆ ಹೂಡಿಕೆಯನ್ನ ಹೇಗೆ ಪ್ರಾರಂಭಿಸುವುದು? ಸ್ನೇಹಿತರೆ, ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡಬಹುದು, ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು, ಸ್ಮಾಲ್ ಕೇಸಸ್ ಅಲ್ಲಿ ಹೂಡಿಕೆಯನ್ನ ಮಾಡಬಹುದು, ಡಿಜಿಟಲ್ ಗೋಲ್ಡ್ ಅಲ್ಲಿ ಕೂಡ ಹೂಡಿಕೆ ಮಾಡಬಹುದು, ಫ್ಯೂಚರ್ ಅಂಡ್ ಆಪ್ಷನ್ಸ್ ಇವುಗಳನ್ನೆಲ್ಲ ಮಾಡಬಹುದು. ಸೊ ಇವುಗಳನ್ನೆಲ್ಲ ಮಾಡಿದ್ರೆ ನೀವು ಪೈಸಾ ಹಿ ಪೈಸಾ. ವಾಟ್ ಯು ಥಿಂಕ್ ಅಬೌಟ್ ಫೈನಾನ್ಷಿಯಲ್ ಲಿಟ್ರಸಿ? ನಮಗನ್ಸುತ್ತೆ ತುಂಬಾ ಇನ್ಫಾರ್ಮೇಶನ್ ಪ್ರಯೋಜನಕಾರಿ ಅಂತ, ಬಟ್ ಎಕ್ಸ್ಪೀರಿಯನ್ಸ್ ಹೇಳುತ್ತೆ ಎಷ್ಟು ಒಬ್ಬ ಇನ್ವೆಸ್ಟರಿಗೆ ಅಂದ್ರೆ ಫೈನಾನ್ಷಿಯಲ್ ಇನ್ವೆಸ್ಟರಿಗೆ ಎಷ್ಟು ಹೆಚ್ಚು ಪ್ರಯೋಜನಕಾರಿ ನಾಲೆಜ್ ಸಿಗ್ತಾ ಹೋಗುತ್ತೆ ಅಷ್ಟು ಅವರು ಭಯಭೀತರಾಗ್ತಾ ಹೋಗ್ತಾರೆ. ಓ ಮೈ ಗಾಡ್, ನನ್ಗೆ ಗೊತ್ತಿಲ್ಲದೆ ಇರುವುದು ತುಂಬಾ ಇದೆ, ಹಾಗಾದ್ರೆ ನಾನು ಸರಿಯಾಗಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಾ ಇಲ್ವಾ? ಸೊ ನನ್ನ ದುಡ್ಡಿನ ವಿಷಯದಲ್ಲಿ ನಾನು ಸರಿಯಾದ ಡಿಸಿಷನ್ ತಗೊಳ್ತಾ ಇದ್ದೀನಾ ಇಲ್ವಾ? ದುಡ್ಡು ಅವ್ರದೇ ಆಗಿರುತ್ತೆ, ಹಾಗಾಗಿ ದಟ್ ಈಸ್ ನಾಟ್ ವಾಟ್ ದೇ ವಾಂಟ್ ಟು ರಿಸ್ಕ್. ಒಬ್ಬ ಹೊಸ ಹೂಡಿಕೆದಾರರಿಗೆ ಮತ್ತೆ ಭಯಭೀತರಾಗಿರ್ತಕ್ಕಂಥ ಹೂಡಿಕೆದಾರರಿಗೆ ಮತ್ತೆ ಹೊಸಬರಿಗೆ ಇದು ಹಂತ ಹಂತವಾಗಿ ಇರ್ತಕ್ಕಂತಹ ಮಾರ್ಗದರ್ಶನದ ವಿಡಿಯೋ, ಮತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಲೆಟ್ ದೆಮ್ ಗೆಟ್ ಕಂಫರ್ಟೇಬಲ್ ವಿತ್ ದಟ್ ಜರ್ನಿ ಆಫ್ ಇನ್ವೆಸ್ಟಿಂಗ್. ಅಂಡ್ ಆಫ್ಟರ್ ದಟ್ ಅವರೇ ತಮ್ಮಷ್ಟಕ್ಕೆ ತಾವೇ ಕಲಿತಾರೆ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ರಿಯಲ್ ಎಸ್ಟೇಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾ ಅಂತ ಕಲಿತಾರೆ. ಅದೇ ರೀತಿ ಸ್ಮಾಲ್ ಕೇಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ, ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾ ಅಂತ. ಸೊ ಇದೇ ರೀತಿ ಮುಂತಾದ ಪ್ರಶ್ನೆಗಳಿಗೆ ಅವರಿಗೆ ಒಂದು ಕ್ಲಾರಿಟಿ ಆದಂತ ಉತ್ತರಗಳು ಈ ವಿಡಿಯೋದಲ್ಲಿ ಸಿಗ್ತಾ ಹೋಗ್ತವೆ. ಸೊ ಆ ಒಂದು ಕಾರಣಕ್ಕಾಗಿಯೇ ಈ ವಿಡಿಯೋನ ಮಾಡ್ತಾ ಇರೋದು. ಇದರಿಂದ ಹೋಪ್ಫುಲಿ ನಿಮ್ಮ ಇನ್ವೆಸ್ಟಿಂಗ್ ಜರ್ನಿಯನ್ನ ಸ್ಟಾರ್ಟ್ ಮಾಡಬಹುದು. ಫಸ್ಟ್ ಒನ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ವೆಸ್ಟಿಂಗ್ ಅಂಡ್ ಟ್ರೇಡಿಂಗ್? ಸ್ಟಾರ್ಟ್ ಮಾಡೋಕೆ ಇದೊಂದು ಒಳ್ಳೆ ಪ್ರಶ್ನೆ. ಇನ್ವೆಸ್ಟಿಂಗ್ ಅಂದ್ರೆ ನೀವು ಒಂದು ಕಂಪನಿಯ ಶೇರ್ಸ್ ಗಳನ್ನ ಖರೀದಿ ಮಾಡ್ತೀರಾ ಅಥವಾ ಪೋರ್ಟ್ಫೋಲಿಯೋ ಸ್ಟಾಕ್ಸ್ ಗಳನ್ನ ಖರೀದಿಸ್ತೀರಾ ಮತ್ತು ಅದರ ಕಸ್ಟಡಿ ಅಥವಾ ಓನರ್ಶಿಪ್ ಅನ್ನ ತಗೋತೀರಾ. ಇದನ್ನ ಡೆಲಿವರಿ ಅಂತ ಕರೀತಾರೆ ಇನ್ ಟರ್ಮ್ಸ್ ಆಫ್ ಟೆಕ್ನಿಕಲ್ ವರ್ಡ್ಸ್. ಡೆಲಿವರಿ ಇದೆಯಲ್ಲ, ಇದು ಟ್ರೇಡಿಂಗ್ ನ ತುಂಬಾನೇ ವಿಭಿನ್ನವಾಗಿದೆ. ಟ್ರೇಡಿಂಗ್ ಅಂತಂದ್ರೆ ಒಂದು ದಿನದಲ್ಲಿ ಶೇರ್ಸ್ ಗಳನ್ನ ಬೈ ಮಾಡಿ ಮತ್ತೆ ಅವತ್ತೇ ಸೇಮ್ ಡೇ ಅಲ್ಲಿ ಆ ಶೇರ್ಸ್ ಗಳನ್ನ ಸೆಲ್ ಮಾಡ್ತಾರೆ. ಇದಕ್ಕೆ ಟ್ರೇಡಿಂಗ್ ಅಂತ ಕರೀತಾರೆ. ವೈ? ಬಿಕಾಸ್ ದೇ ಆರ್ ರೈಡಿಂಗ್ ಆನ್ ದ ಪ್ರೈಸ್ ಮೂವ್ಮೆಂಟ್. 100 ರೂಪಾಯಿ ಸ್ಟಾಕ್ ಅನ್ನ ಖರೀದಿಸಿ 101 ರೂಪಾಯಿಗೆ ಸೆಲ್ ಮಾಡ್ತಾರೆ. ಈಗ ನೀವು ಕೇಳಬಹುದು, ಬರೀ 1 ರೂಪಾಯಿನ? ನೋ, 1% ಗೋಸ್ಕರ. ಸೊ ಪ್ರತಿದಿನ 1% ಅಂದ್ರೆ ವರ್ಷದಲ್ಲಿ ಮೋರ್ ದನ್ 200% ನೀವು ರಿಟರ್ನ್ಸ್ ಅನ್ನ ಪಡಿಬಹುದು. ಮತ್ತೆ ಇದು ತುಂಬಾ ಜನರಿಗೆ ಪಾಸಿಬಲ್ ಕೂಡ ಹೌದು, ಮತ್ತೆ ಕೆಲವು ಜನರಿಗೆ ಇದು ಇಂಪಾಸಿಬಲ್ ಕೂಡ ಹೌದು. ಬಟ್ ಟು ಗಿವ್ ಯು ಅ ಸೆನ್ಸ್, ಈ ಅತಿ ಆಸೆ ಅನ್ನೋದು ಟ್ರೇಡರ್ಸ್ ಗೆ ತುಂಬಾನೇ ತಲೆ ಕೆಡಿಸ್ಬಿಡುತ್ತೆ. ಪ್ಲಸ್ ಇದು ವೆರಿ ಟೆಕ್ನಿಕಲ್ ಮತ್ತೆ ಟೈಮ್ ಕನ್ಸ್ಯೂಮಿಂಗ್ ಕೂಡ ಹೌದು. ಯಾಕೆ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅನ್ನ ಆಕ್ಟಿವ್ಲಿ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಪ್ರೈಸ್ ಹೇಗೆ ಕೆಳಗೆ ಮೇಲೆ ಹೋಗ್ತಾ ಇದೆ, ಯಾವಾಗ ಹೋಗ್ತಾ ಇದೆ, ಎಷ್ಟು ಸ್ಟಾಕ್ಸ್ ಖರೀದಿ ಮಾಡಬೇಕು, ಎಷ್ಟು ಸ್ಟಾಕ್ಸ್ ಅನ್ನ ಖರೀದಿ ಮಾಡಬಾರ್ದು, ಎಲ್ಲವನ್ನ ರಿಸರ್ಚ್ ನೀವು ಮಾಡಬೇಕಾಗುತ್ತೆ. ನಿಮಗೆ ಅನಿಸಿದಂಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಮೋಷನ್ಸ್ ವರ್ಕ್ ಆಗಲ್ಲ. ಹೇ, ಈ ಸ್ಟಾಕ್ ಮೇಲ್ಗಡೆ ಹೋಗ್ತಿದೆ, ಈ ಸ್ಟಾಕ್ ಕೆಳಗಡೆ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ, ಅಥವಾ ನನಗೆ ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡ್ತಿದ್ದಾರೆ ಈ ಸ್ಟಾಕ್ ಮೇಲೆ ಹೋಗ್ಬೋದು, ಈ ಸ್ಟಾಕ್ ಕೆಳಗಡೆ ಬರ್ಬೋದು ಅಂತ. ಸೊ ಈ ರೀತಿಯಾದಂತ ಎಮೋಷನ್ಸ್ ಇಲ್ಲಿ ವರ್ಕ್ ಆಗಲ್ಲ. ನೀವು ರಿಸರ್ಚ್ ಮಾಡಬೇಕು ಮತ್ತೆ ಬ್ಯಾಕ್ ಟೆಸ್ಟ್ ಮಾಡಬೇಕು, ಆವಾಗಲೇ ಈ ಒಂದು ಸ್ಟಾಕ್ಸ್ ನ ಪ್ರೈಸ್ ಅನ್ನ ನೀವು ಟ್ರ್ಯಾಕ್ ಮಾಡಕ್ಕಾಗುತ್ತೆ. ಸೊ ನೀವೇನಾದ್ರೂ ಒಬ್ಬ ಹೊಸ ಇನ್ವೆಸ್ಟರ್ ಆಗಿದ್ರೆ, ಭಯಭೀತ ಇನ್ವೆಸ್ಟರ್ ಆಗಿದ್ರೆ, ಅಥವಾ ಮಾರ್ಕೆಟ್ ಅಲ್ಲಿ ಎಂಟ್ರಿ ಕೊಡ್ತಕ್ಕಂತ ಒಬ್ಬ ಹೊಸ ಇನ್ವೆಸ್ಟರೇ ಆಗಿದ್ರೆ, ನೀವು ಇನ್ವೆಸ್ಟಿಂಗ್ ಫ್ರಮ್ ದ ಡೆಲಿವರಿ ಪರ್ಸ್ಪೆಕ್ಟಿವ್ ಇಸ್ ದ ರೈಟ್ ಅಪ್ರೋಚ್. ಮತ್ತೆ ಅದರಲ್ಲಿ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ರೆ ಅದು ಕೂಡ ಒಂದು ಒಳ್ಳೆಯ ಉತ್ತಮವಾದಂತಹ ದಾರಿ ಕೂಡ ಆಗಿರುತ್ತೆ. ಮತ್ತು ಯಾಕಂತ ಈ ವಿಡಿಯೋನ 5ನೇ ಭಾಗದಲ್ಲಿ ನಾನು ಅದನ್ನು ಹೇಳ್ತೀನಿ, ರಿಸ್ಕ್ ಅನ್ನ ಕವರ್ ಮಾಡುವಾಗ. ನಿಮಗೆ ಏನೇನು ಅವಶ್ಯಕತೆ ಇದೆ ಟು ಸ್ಟಾರ್ಟ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟಿಂಗ್? ಸೊ ಏನು ಅಂತ ಜಾಸ್ತಿ ಏನಿಲ್ಲ, ಜಸ್ಟ್ 2 ಡಾಕ್ಯುಮೆಂಟ್ಸ್ಗಳು, ಒಂದು ಪ್ಯಾನ್ ಕಾರ್ಡ್ ಬೇಕು ಮತ್ತೆ ಒಂದು ಡಿಮ್ಯಾಟ್ ಅಕೌಂಟ್ ಬೇಕು. ಹಾಗಿದ್ರೆ ಈ ಪ್ಯಾನ್ ಕಾರ್ಡ್ ಯಾಕೆ ಅಂತ ಕೇಳ್ಬೋದಾದ್ರೆ, ಸೊ ಪ್ಯಾನ್ ಕಾರ್ಡ್ ಏನಿದೆ, ನೀವು ಯಾವ ಒಂದು ಕಂಪನಿಯ ಶೇರ್ಸ್ ಗಳನ್ನ ಬೈ ಮತ್ತೆ ಸೆಲ್ ಮಾಡ್ತಿದ್ದೀರಾ ಅದಕ್ಕೋಸ್ಕರ, ಮತ್ತೆ ಅದು ನಿಮ್ಮ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಇನ್ನು ಡಿಮ್ಯಾಟ್ ಅಕೌಂಟ್, ನೀವು ಯಾವ ಒಂದು ಸ್ಟಾಕ್ಸ್ ಗಳನ್ನೆಲ್ಲ ಖರೀದಿ ಮಾಡಿರ್ತೀರಾ ಅವುಗಳನ್ನೆಲ್ಲ ಸ್ಟೋರ್ ಮಾಡಿಡ್ಲಿಕ್ಕೆ ಒಂದು ಅಕೌಂಟ್ ಬೇಕಾಗುತ್ತೆ. ಯಾವ ರೀತಿ ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬೇಕಾದ್ರೆ ಒಂದು ಅಕೌಂಟ್ ಅನ್ನ ಕ್ರಿಯೇಟ್ ಮಾಡ್ತೀರಾ, ಅದೇ ರೀತಿ ಇಲ್ಲಿ ಕೂಡ ಶೇರ್ಸ್ ಗಳನ್ನ ಸ್ಟೋರ್ ಮಾಡಿಡ್ಲಿಕ್ಕೆ ಒಂದು ಡಿಮ್ಯಾಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ನಾನು ಪರ್ಸನಲಿ ಆಂಜಲ್ ಒನ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ದೇನೆ. ಸೊ ನೀವು ಕೂಡ ಅದೇ ಒಂದು ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡಬೇಕು ಅಂತಂದ್ರೆ ಲಿಂಕು ಡಿಸ್ಕ್ರಿಪ್ಷನ್ ಒಳಗಡೆ ಇದೆ. ಸೊ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ನೀವು ಕೂಡ ಈ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೆಳಗಡೆ ಇರತಕ್ಕಂಥ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ಬೇರೆ ಬೇರೆ ಪ್ಲಾಟ್ಫಾರ್ಮ್ ಕೂಡ ಯೂಸ್ ಮಾಡ್ಬೋದು, ನಿಮಗೆ ಹೇಗೆ ಕಂಫರ್ಟ್ ಆಗುತ್ತೆ ಹಾಗೆ ಯು ಕ್ಯಾನ್ ಅಂಡ್ ಸ್ಟಾರ್ಟ್ ಇನ್ವೆಸ್ಟಿಂಗ್ ಟು. ನೆಕ್ಸ್ಟ್, ಥರ್ಡ್ ಒನ್, ನಿಮ್ಮ ರಿಸ್ಕ್ ಅಪಿಟೈಟ್ ಎಷ್ಟು?
ನಿಮ್ಮ ದೃಷ್ಟಿಕೋನ ದುಡ್ಡಿನಲ್ಲಿ ಹೇಗಿದೆ? ಕೆಲವು ಜನರು ರಿಸ್ಕ್ ಅನ್ನ ತಗೊಳಕ್ಕೆ ಯಾವಾಗ್ಲೂ ರೆಡಿ ಇರ್ತಾರೆ, ಇನ್ನ ಕೆಲವರು ರಿಸ್ಕ್ ಅನ್ನ ತಗೊಳ್ಬೇಕು ಅಂತಂದ್ರೆ ಅವರು ಆ ಯೋಚನೆಯನ್ನ ಮಾಡ್ತಾರೆ. ಸೊ ದ್ಯಾಟ್ಸ್ ಪರ್ಫೆಕ್ಟ್ಲಿ ಓಕೆ. ಪ್ರತಿಯೊಬ್ಬರದಾದಂತಹ ಒಂದು ದೃಷ್ಟಿಕೋನ ಇರುತ್ತೆ, ಮತ್ತೆ ಅವರ ಒಂದು ಆಲೋಚನೆ ಇರುತ್ತೆ. ಅದು ಅವರವರ ಇಚ್ಛೆ, ಯಾರಿಗೂ ಫೋರ್ಸ್ ಇಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಬರ್ತಿದ್ದೀರಾ ಅಂತಂದ್ರೆ ನೀವು ತುಂಬಾ ರಿಸ್ಕ್ ತಗೊಳ್ತಿದ್ದೀರಾ ಅಂತ ಅಲ್ಲ. ಯಾರಿಗೆ FD ಅಲ್ಲಿ ಇಂಟ್ರೆಸ್ಟ್ ಇದೆ ಅವ್ರು ಮಾತ್ರ ಬೋರಿಂಗ್. ನೋ, ಆ ರೀತಿ ಇಲ್ಲ. ಡಿಡ್ ಐ ಆಕ್ಚುಲಿ ಸೇ ದಟ್? ವಾಟ್ ಐ ಮೀನ್ ವಾಸ್, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲೋ ರಿಸ್ಕ್ ಇಂದ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು, ಹೈ ರಿಸ್ಕ್ ಇಂದ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅದು ನಿಮ್ಮ ಒಂದು ಯೋಚನೆಯ ಮೇಲೆ ಡಿಪೆಂಡ್ ಆಗಿರುತ್ತೆ. ನಿಮ್ಮ ಸ್ಯಾಲರಿ ಏನಾದ್ರು 25,000 ಇದ್ದು ಅದರಲ್ಲಿ ನೀವು 10,000 ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದ್ರೆ ನೀವು ಮೊದಲು 60-40 ರೂಲ್ ನ ಅಪ್ಲೈ ಮಾಡಬೇಕು. ಅಂದ್ರೆ 60% ಆಫ್ ದ್ಯಾಟ್ 10K ಅಂದ್ರೆ 6,000 ರೂಪಾಯಿಗಳನ್ನ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತೆ ಅದೇ ರೀತಿ 40% ಆಫ್ ದ್ಯಾಟ್ 10K ಅಂದ್ರೆ 4,000 ರೂಪಾಯಿಯನ್ನ ನೀವು ಲೋ ರಿಸ್ಕ್ ಅಸೆಟ್ ಅಲ್ಲಿ ಹಾಕಿ. ನಿಮ್ಮ PPF ಅಥವಾ EPF ಅಥವಾ FDs ಅಥವಾ ಗೋಲ್ಡ್ ಅಥವಾ ಕಾರ್ಪೊರೇಟ್ ಬಾಂಡ್ಸ್ ಎಲ್ಲಾದ್ರೂ ಹಾಕ್ಬಹುದು. ಆದ್ರೆ ಆ 60% ಅನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲೇ ನೀವು ಹೂಡಿಕೆಯನ್ನ ಮಾಡಬೇಕಾಗುತ್ತೆ. ಆದರೆ ನಾನು ಹೇಳಿರೋದು ಇದು ಒಂದು ರ್ಯಾಂಡಮ್ ಫಾರ್ಮುಲಾ ಅಷ್ಟೇ. ನೀವು ಮಾಡಬಹುದು, ಮಾಡದೇನು ಕೂಡ ಇರಬಹುದು. ನಾನು ನಿಮ್ಗೆ ಇಲ್ಲಿ ಎನ್ಕರೇಜ್ ಮಾಡ್ತಾ ಇಲ್ಲ. ತುಂಬಾ ಜನ ಕನ್ಫ್ಯೂಸ್ ಅಲ್ಲಿ ಇರ್ತಾರೆ, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀನಿ ಅಂತ. ಸೊ ದಟ್ ಈಸ್ ಅ ರಾಂಗ್ ಅಪ್ರೋಚ್. ದ ರೈಟ್ ಅಪ್ರೋಚ್ ವುಡ್ ಬಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಸೆಗ್ಮೆಂಟ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಮತ್ತೆ ಎಷ್ಟು ನೀವು ರಿಸ್ಕ್ ತಗೊಳ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದ್ ಕಡೆ ಮಾರ್ಕೆಟ್ ತುಂಬಾ ಮೇಲೆ ಕೆಳಗಡೆ ಹೋಗೋದು ಬೇಡ, ತುಂಬಾ ವಾಲಟೈಲ್ ಆಗೋದು ಬೇಡ, ಮತ್ತೆ ನಂಗೆ ಲಾಂಗ್ ಪೀರಿಯಡ್ ಅಲ್ಲಿ ಕಡಿಮೆ ರಿಟರ್ನ್ಸ್ ಬಂದರೂ ಕೂಡ ನಡೆಯುತ್ತೆ ಅಂತ. ಇನ್ನೊಂದ್ ಕಡೆ ಸ್ಟಾಕ್ ಮಾರ್ಕೆಟ್ ತುಂಬಾ ಮೇಲೆ ಕೆಳಗೆ ಹೋದ್ರೂ ನಡೆಯುತ್ತೆ. ಸೊ ಒಳ್ಳೆ ಅನಾಲಿಸಿಸ್ ಅನ್ನ ನಾನು ಮಾಡ್ಬಿಟ್ಟು ತುಂಬಾ ಪ್ರಾಫಿಟ್ ಕೂಡ ಬಂದ್ರು ನಡೆಯುತ್ತೆ, ಅಥವಾ ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬಂದ್ರು ನಡೆಯುತ್ತೆ ಅಂತ ಅನ್ಕೊಂಡು ರಿಸ್ಕ್ ತೊಳೋದು ಇನ್ನೊಂದ್ ಕಡೆ ಆಗುತ್ತೆ. ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅನ್ನೋದು ಮುಖ್ಯ ಆಗಲ್ಲ, ನೀವು ಎಷ್ಟು ತಿಳ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಮಿಕ್ಸ್ಚರ್ ಆಗಿ ಅಂತ, ಅದು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿಂದ ಶುರು ಆಗುತ್ತೆ ನಮ್ಮ ಸ್ಟೆಪ್ ನಂಬರ್ 4, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು. ಸೊ ಇಲ್ಲಿ 3 ರಿಸ್ಕ್ಗಳಿದಾವೆ. ಒಂದು ಲೋ ರಿಸ್ಕ್, ಮಿಡ್ ರಿಸ್ಕ್ ಮತ್ತೆ ಹೈ ರಿಸ್ಕ್. ಸೊ ಈ 3ಗಳಲ್ಲಿ ಏನು ಡಿಫ್ರೆನ್ಸ್ ಇದೆ ಅದನ್ನ ನೋಡೋಣ. ಸೊ FD ಅಲ್ಲಿ ಆನ್ ಆನ್ ಆವರೇಜ್ 5 to 6% ರಿಟರ್ನ್ ಸಿಗುತ್ತೆ. ಇದು ಕೂಡ ಹೆಚ್ಚು ಮತ್ತೆ ಕಡಿಮೆ ಆಗಿದೆ. ಇನ್ನ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬರುವಂತಹ ಕಂಪನಿಗಳು ಲೋ ರಿಸ್ಕ್ 100% ರಿಟರ್ನ್ಸ್ ಕೊಡ್ತವೆ ಲಾಂಗ್ ಟರ್ಮ್ ಅಲ್ಲಿ. ಸೊ ಲಾಂಗ್ ಟರ್ಮ್ ಅಂತಂದ್ರೆ 5 to 10 years ಮಿನಿಮಮ್ ಆಗಿರುತ್ತೆ. ಅದೇ ರೀತಿ ಮಿಡ್ ರಿಸ್ಕ್ ನಮಗೆ 15% ರಿಟರ್ನ್ಸ್ ಅನ್ನ ಕೊಡಬಹುದು, ಹೈ ರಿಸ್ಕ್ 18% ರಿಟರ್ನ್ಸ್ ಅನ್ನ ಕೊಡಬಹುದು. ನೀವ್ ಅನ್ಬೋದು ಈ 12%, 15%, 18% ಇಂದ ನಮ್ಗೇನಾದ್ರೂ ದೊಡ್ಡ ಚೇಂಜಸ್ ಆಗುತ್ತಾ ಅಂತ. ಹೌದು, ಈ ಒಂದು 12%, 15% ಮತ್ತೆ 18% ಇಂದ ನಾವು ದೊಡ್ಡ ಚೇಂಜಸ್ ಅನ್ನ ಕೂಡ ಕಾಣಬಹುದಾಗಿದೆ. ನೀವೇನಾದ್ರೂ ಈ 1 ಲಕ್ಷ ರೂಪಾಯಿಯನ್ನ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 20 ವರ್ಷಕ್ಕೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಂತ. ಸೊ ಅಲ್ಲಿ ಒಂದು ರೂಲ್ ಇದೆ, ರೂಲ್ ಆಫ್ 72 ಅಂತ. ಸೊ ರೂಲ್ ಆಫ್ 72 ಹೇಳುತ್ತೆ ಈ 72 ಅನ್ನ ರೇಟ್ ಆಫ್ ರಿಟರ್ನ್ ಇಂದ ನೀವು ಡಿವೈಡ್ ಮಾಡಬೇಕು ಅಂತ. ಈ ಒಂದು 72 ರೂಲ್ ಅನ್ನ ನಾವು ಈ ಒಂದು ರಿಟರ್ನ್ಸ್ ಗಳಿಗೆ ಡಿವೈಡ್ ಮಾಡಿದ್ರೆ, ಸೊ 72 ಡಿವೈಡೆಡ್ ಬೈ 12 ಇಸ್ ಈಕ್ವಲ್ ಟು 6 ಅಂತಂದ್ರೆ ಈ ಪ್ರತಿ 6 ವರ್ಷಕ್ಕೊಮ್ಮೆ ನಿಮ್ಮ ಈ 1 ಲಕ್ಷ ಏನಾಗ್ತಾ ಹೋಗುತ್ತೆ, ಡಬಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಲ್ಲಿ ನೋಡುವ, ಮೊದಲನೇ 6 ವರ್ಷಕ್ಕೆ ನಿಮ್ಮ 1 ಲಕ್ಷ ಇದ್ದು 2 ಲಕ್ಷ ಆಗುತ್ತೆ. ನಂತರದ 6 ವರ್ಷದಲ್ಲಿ ಈ 2 ಲಕ್ಷ ಇದ್ದು 4 ಲಕ್ಷ ಆಗುತ್ತೆ. ನಂತರ 6 ವರ್ಷದಲ್ಲಿ ಈ 4 ಲಕ್ಷ ಇದ್ದು 8 ಲಕ್ಷ ಆಗುತ್ತೆ. ಟೋಟಲ್ ಆಗಿ 20 ವರ್ಷದಲ್ಲಿ ನಿಮಗೆ 8 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ 72 ಡಿವೈಡೆಡ್ ಬೈ 15 ಅಂತ ಮಾಡಿದ್ರೆ ನಮ್ಗೆ ಇಲ್ಲಿ ಹತ್ರ 5ಕ್ಕಿಂತ ಕಡಿಮೆ, ಬಟ್ ಅದು ನಾವು ರೌಂಡ್ ಫಿಗರ್ ಆಗಿ 5 ಅಂತ ಇಟ್ಕೊಳ್ಳೋಣ. ಅಂದ್ರೆ ಪ್ರತಿ 5 ವರ್ಷದ ಒಳಗಡೆನೆ ನಿಮ್ಮ ಹಣ ಡಬಲ್ ಆಗ್ತಾ ಹೋಗುತ್ತೆ. ಅಂದ್ರೆ ಸೇಮ್ ಮೊದಲನೇ 5 ವರ್ಷಕ್ಕೆ ನಿಮ್ಮ ಈ 1 ಲಕ್ಷ ಇದ್ದು 2 ಲಕ್ಷ ಆಗುತ್ತೆ. ನಂತರ 5 ವರ್ಷಕ್ಕೆ 2 ಲಕ್ಷ ಇದ್ದು 4 ಲಕ್ಷ ಆಗುತ್ತೆ. ಪುನಃ ಮತ್ತೆ 5 ವರ್ಷಕ್ಕೆ ನಿಮ್ಮ 4 ಲಕ್ಷ ಹೋಗಿ 8 ಲಕ್ಷ ಆಗುತ್ತೆ. ಮತ್ತೆ ನಿಮ್ಮ 8 ಲಕ್ಷ ಹೋಗಿ 16 ಲಕ್ಷ ಆಗುತ್ತೆ. ಸೊ 16 ಲಕ್ಷಕ್ಕಿಂತ ಜಾಸ್ತಿ ಕೂಡ ಇದು ನಿಮ್ಗೆ ರಿಟರ್ನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ 22 ಡಿವೈಡೆಡ್ ಬೈ 18 ಅಂತ ಮಾಡಿದ್ರೆ ನಮಗೆ 4 ಅಂತ ಬರುತ್ತೆ. ಆದ್ರೆ ಪ್ರತಿ 4 ವರ್ಷಗಳಿಗೆ ಒಮ್ಮೆ ನಿಮ್ಮ ಅಮೌಂಟ್ ಏನಿದೆ ಅದು ಡಬಲ್ ಆಗ್ತಾ ಹೋಗ್ತದೆ. ಅಂದ್ರೆ ಪ್ರತಿ 4 ವರ್ಷಕ್ಕೊಮ್ಮೆ ನಿಮ್ಮ ಕ್ಯಾಪಿಟಲ್ ಏನು 1 ಲಕ್ಷ ಇದೆ ಇದು ಡಬಲ್ ಆಗ್ತಾ ಹೋಗುತ್ತೆ. ಸೊ ಇದನ್ನ ನೋಡೋದಾದ್ರೆ ಮೊದಲನೇ 4 ವರ್ಷದಲ್ಲಿ ನಿಮ್ಮ 1 ಲಕ್ಷ 2 ಲಕ್ಷ ಆಗ್ತದೆ. ನಂತರದ 4 ವರ್ಷದಲ್ಲಿ ನಿಮ್ಮ 2 ಲಕ್ಷ 4 ಲಕ್ಷ ಆಗ್ತದೆ. ನಂತರದ 4 ವರ್ಷದಲ್ಲಿ ನಿಮ್ಮ 4 ಲಕ್ಷ 8 ಲಕ್ಷ ಆಗ್ತದೆ. ನಂತರದ 4 ವರ್ಷದಲ್ಲಿ ನಿಮ್ಮ 8 ಲಕ್ಷ 16 ಲಕ್ಷ ಆಗ್ತದೆ. ನಂತರದ ಕೊನೆಯ 4 ವರ್ಷದಲ್ಲಿ ನಿಮ್ಮ 16 ಲಕ್ಷ ಹೋಗಿ 32 ಲಕ್ಷ ಆಗ್ತದೆ. ಅಂದ್ರೆ ಇದರರ್ಥ ಟೋಟಲ್
ನಿಮ್ಮ 18% ಮುಖಾಂತರ 20 ವರ್ಷದಲ್ಲಿ 32 ಲಕ್ಷಕ್ಕಿಂತ ಜಾಸ್ತಿ ಅಮೌಂಟ್ ನಿಮ್ಗೆ ಬರುವಂತ ಚಾನ್ಸಸ್ ಇಲ್ಲಿ ತುಂಬಾನೇ ಇರುತ್ತೆ. ವಾವ್, ನೋಡಿದ್ರಲ್ಲ, ಇದು ಡಿಫ್ರೆನ್ಸ್ ನಮ್ಗೆ 12%, 15%, 18% ಲೋ, ಮಿಡ್ ಮತ್ತೆ ಹೈ ರಿಸ್ಕ್ ಇಂದ ಬರ್ತಕ್ಕಂಥ ರಿಟರ್ನ್ಸ್ ಆಗಿದೆ. ಇದರ ಅರ್ಥ ಏನಂದ್ರೆ, ಲೋ ರಿಸ್ಕ್ ಜನ ದೇ ವಿಲ್ ಬಿ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್ ಇನ್ ಕಂಪನೀಸ್ ವಿತ್ ಅನ್ ಅಪ್ರೋಚ್ ವೇರ್ ಪ್ರೈಸ್ ದೊಡ್ಡದಾಗಿದ್ದು ಸ್ಟೇಬಲ್ ಆಗಿರುತ್ತೆ. ಅದು ಮೇಲೆ ಕೆಳಗೆ ಮೂವ್ ಆಗುತ್ತೆ ಬಿಕಾಸ್ ದಟ್ ಇಸ್ ಅ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸ್ಟಾಕ್ ಮಾರ್ಕೆಟ್. ಆದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗುವಷ್ಟು ಮೂವ್ಮೆಂಟ್ ಅಲ್ಲಿ ಇರಲ್ಲ. ಸೊ ಬಟ್ ಹೈ ರಿಸ್ಕ್ ಇರೋದು ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್, ಸೊ ಅದು ಅನ್ಕಂಫರ್ಟೇಬಲ್ ಆಗಿರುತ್ತೆ. ಹಾಗಾಗಿ ಜನ ಅಲ್ಲಿ ಹೆದರ್ತಾರೆ. ಹಾಗಿದ್ರೆ ನಿಜವಾದ ಅರ್ಥ ಏನು? ನೀವು ಒಬ್ಬ ಲೋ ರಿಸ್ಕ್ ಆಗಿದ್ರೆ, ನೀವು 12% ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅಂದ್ರೆ, ಸೊ ನೀವು ಆರಾಮಾಗಿ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಇರ್ತಕ್ಕಂತಹ ಟಾಪ್ ಕಂಪನೀಸ್ಗಳಲ್ಲಿ ಇನ್ವೆಸ್ಟ್ ಅನ್ನ ಮಾಡಬಹುದು. ನಿಫ್ಟಿ ಅಥವಾ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದು ಕಾಂಬಿನೇಷನ್ ಆಫ್ ಟಾಪ್ 50 ಕಂಪನೀಸ್ ಆಫ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್. ಇದು ಕೂಡ ಒಂದು ಒಳ್ಳೆಯ ಉತ್ತಮವಾದಂತಹ ದಾರಿಯಾಗಿದೆ. ನಿಮಗೆ ದೇಶದ ಮೇಲೆ ನಂಬಿಕೆ ಇದ್ರೆ, ನಿಮಗೆ ಈ ಟಾಪ್ 50 ಕಂಪನಿಗಳ ಮೇಲೆ ನಂಬಿಕೆ ಇದ್ರೆ, ನೀವು ಕನ್ಸಿಸ್ಟೆನ್ಸಿ ರಿಟರ್ನ್ ನ ಪಡಿಬೇಕು ಅಂತಂದ್ರೆ ಈ ಒಂದು ನಿಫ್ಟಿ 50 ಮೇಲೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗಿದೆ. ಆಸ್ ಅ ಲೋ ರಿಸ್ಕ್ ಟೇಕರ್ ನಿಮ್ಮ ಹತ್ರ 100 ರೂಪಾಯಿ ಇತ್ತಂದ್ರೆ ನೀವು ಅದರಲ್ಲಿ 85 ರುಪೀಸ್ ಅನ್ನ ಈ ಒಂದು ನಿಫ್ಟಿಯಲ್ಲಿ ಹಾಕಿ, ಮತ್ತೆ ಉಳಿದಿರತಕ್ಕಂತ 15% ಅನ್ನ ನೀವು ಮಿಡ್ ಕ್ಯಾಪ್ಸ್ ಗಳಲ್ಲಿ ಹಾಕಿ. ಅದೇ ರೀತಿ ನೀವು ಮಿಡ್ ರಿಸ್ಕ್ ಟೇಕರ್ ಆಗಿದ್ರೆ 85 ಬದಲಾಗಿ 80% ನೀವು ನಿಫ್ಟಿಯಲ್ಲಿ ಹಾಕಿ, ಮತ್ತೆ 15% ನೀವು ಮಿಡ್ ಕ್ಯಾಪ್ ಅಲ್ಲಿ ಹಾಕಿ, ಮತ್ತೆ ಬಾಕಿ ಇರ್ತಕ್ಕಂಥ 5% ಅನ್ನ ನೀವು ಈ ಸ್ಮಾಲ್ ಕೇಸಸ್ ಅಥವಾ ಈ ಸ್ಮಾಲ್ ಕಂಪನಿಗಳಲ್ಲಿ ಹಾಕಿ. ಸ್ಮಾಲ್ ಕ್ಯಾಪ್ ಅಂದ್ರೆ ಇವು ಸೈಜ್ ಅಲ್ಲಿ ತುಂಬಾನೇ ಸಣ್ಣದಾಗಿರ್ತವೆ, ಅ ವೆರಿ ಹೈ ಪೊಟೆನ್ಶಿಯಲ್. ಅದೇ ರೀತಿ ನೀವು ಹೈ ರಿಸ್ಕ್ ತಗೊಳಕ್ ರೆಡಿ ಇದ್ರೆ ನನ್ನ ಪ್ರಕಾರ ನೀವು 65% ನಿಫ್ಟಿಯಲ್ಲಿ ಹಾಕಿ, 25% ಅನ್ನ ಮಿಡ್ ಕ್ಯಾಪ್ ಅಲ್ಲಿ ಹಾಕಿ, 20% ಅನ್ನ ಸ್ಮಾಲ್ ಕ್ಯಾಪ್ ಅಲ್ಲಿ ಹಾಕಿ. ಇದು ಅಟ್ ಲೀಸ್ಟ್ 5 to 10 years ಟೈಮ್ ಪೀರಿಯಡ್ ಆಗಿರಬೇಕು. ವಾಟ್ ಆರ್ ದ ರಿಸ್ಕ್ ಇನ್ವಾಲ್ವ್ಡ್? ಶಾರ್ಟ್ ಟರ್ಮ್ ಅಲ್ಲಿ ತುಂಬಾ ರಿಸ್ಕ್ ಇರುತ್ತೆ. ನೀವು 2 ರಿಂದ 3 ವರ್ಷದಲ್ಲಿ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಮತ್ತೆ 18% ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಅದು ತುಂಬಾನೇ ಕಷ್ಟ ಸಾಧ್ಯವಾದಂಥದ್ದು. ಪವನ್ ಕುಮಾರ್ ಸರ್ ಹೇಳಿದ್ದಾರೆ ಆವಾಗಲೇ 18% ರಿಟರ್ನ್ ಬರುತ್ತೆ. ಹೌದು, ನಾನು ಹೇಳಿರೋದು ಓವರ್ ದ ಪೀರಿಯಡ್ ಆಫ್ 5 years ಅಥವಾ 10 years ವರೆಗೂ. ನೀವೇನಾದ್ರೂ 2 ಅಥವಾ 3 years ಅಲ್ಲಿ 18% ರಿಟರ್ನ್ ಬರಬೇಕು ಅಂತಂದ್ರೆ ಅದು ತುಂಬಾನೇ ಕಡಿಮೆ ಆಗಿರುತ್ತೆ. ಪ್ಲೀಸ್ ಡು ನಾಟ್ ಮೇಕ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಇನ್ ಸ್ಟಾಕ್ ಮಾರ್ಕೆಟ್. ಅದು ಖಂಡಿತ ಸ್ಮಾರ್ಟ್ ವೇ ಅಲ್ಲ. ನಂಬರ್ 2, ನೀವು ಯಾವಾಗ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅನ್ಕೋತಿರಲ್ವಾ, ಅವಾಗ ಅದ್ರ ಜೊತೆಗೆ ನಿಮಗೆ ಸ್ಟೇಬಲ್ ಇನ್ಕಮ್ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. PPF ಇರ್ಬೋದು, EPF ಇರ್ಬೋದು, ಕಾರ್ಪೊರೇಟ್ ಬಾಂಡ್ಸ್ ಇರ್ಬೋದು, ಡಿಜಿಟಲ್ ಗೋಲ್ಡ್ ಕೂಡ ಇರ್ಬೋದು. ಈ ತರ ಫಿಕ್ಸ್ಡ್ ರಿಟರ್ನ್ ಬರೋ ಕಡೆ ಸ್ವಲ್ಪ ಗಮನ ಇರಲಿ. ಅದೇ ರೀತಿ ಈ ಇಷ್ಟೊತ್ತು ಕೇಳಿದ್ದ ಎಲ್ಲಾ ಪಾಯಿಂಟ್ಸ್ ಗಳನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು, ಅದ್ರ ಜೊತೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಮತ್ತೆ ನಿಮ್ಮ ಡಿಮ್ಯಾಟ್ ಅಕೌಂಟ್ ಅನ್ನ ರೆಡಿ ಮಾಡಿಕೊಂಡು ನೀವು ಕೂಡ ನಿಮ್ಮ ಸ್ಟಾಕ್ ಮಾರ್ಕೆಟ್ ಜರ್ನಿಯನ್ನ ಇವತ್ತಿಂದಾನೇ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ದ ಚಾನಲ್ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ.